ಅದಕ್ಕೆ ನಿಮ್ ಹೆಸರು ಚೆನ್ನಯ್ಯ ಅಂತ ಇಟ್ಟಿರೋದಾ? ಚೆನ್ನಯ್ಯನ? ಹೂಯಿಶಿ? ಓ, ಇಂಗ್ಲಿಷು. ಅದು ಊರೂರು ಸುತ್ತಿ ವ್ಯಾಪಾರ ಮಾಡ್ಬೇಕಾದ್ರೆ ಚೂರು ಪಾರು ಕಿವಿಲ್ ಬಿದ್ದಿರುತ್ತಲ್ವಾ, ಅದನ್ನೇ ಹಂಗಂದೆ. ಆದ್ರೆ ಈ ಚೆನ್ನಯ್ಯ ಯಾರು? ಬಳೆಗಾರ ಚೆನ್ನಯ್ಯ ಬಂದಿಹನು ಬಾಗಿಲಿಗೆ ಒಳಗೆ ಬರಲಪ್ಪಣೆ ಎದುರೇ. ನವಿಲೂರು ಕಡೆಯಿಂದ ಸುದ್ದಿಯ ತಂದಿಹನು ಒಳಗೆ ಬರಲಪ್ಪಣೆ ಎದುರೇ. ಅಲ್ಲಲ್ಲ, ನಾನು ಹೊನ್ನಯ್ಯ. ಹೊನ್ನಯ್ಯ, ಇಷ್ಟೇನು ನೀನ್ ತಂದಿರೋ ಬಳೆ? ಆ ಗಂಟು ಬಿಚ್ಚಿ ಇನ್ಯಾವ್ಯಾವ ಬಳೆ ತಂದಿದ್ಯಾ ತೋರ್ಸು. ಅದ್ರಲ್ಲಿ ಗಾಜಿನ ಬಳೆಗಳೇ ಇರೋದು. ಅಲ್ಲ ಅಲ್ಲ, ಆಗ್ಲಿಂದ ಬರೀ ಹಸಿರು ಕೆಂಪನೆ ತೋರಿಸ್ತಿದಿರಲ್ಲ, ಬೇರೆ ಡಿಸೈನ್ ತೋರ್ಸಿ. ಇದ್ರಲ್ಲೂ ವೆರೈಟಿ ಇರುತ್ತಾ? ಇದೇನೋ ಸಾವುಕಾರ ಹೀಗೆ ಹೇಳ್ತಿದ್ಯಾ? ಅವ್ರು ಕೇಳ್ತಿರೋದು ನಿನ್ನ ಹತ್ರ ಚುಮ್ಕಿ ಬಳೆ, ಬಾಕ್ಸ್ ಬಳೆ, ಚಿತ್ತಾರದ ಬಳೆ, ಲೈನಿನ ಬಳೆ ಇದೆಯಾ ಅಂತ. ಅಯ್ಯೋ, ಬಳೆಲೂ ಇಷ್ಟೊಂದು ಬೈ ಪ್ರಾಡಕ್ಟ್ಗಳಿವೆ. ಓ ಮೈ ಗಾಡ್. ಇಂಗ್ಲಿಷಲ್ಲಿ ಎಷ್ಟು ಆಲ್ಫಾಬೆಟ್ ಇದೆ ಅಂತಾನೆ ಗೊತ್ತಿಲ್ಲದೆ, ಇಂಗ್ಲಿಷಲ್ಲಿ ಮೇಸ್ಟ್ ಆದಂಗೆ ಬಳೆಗಳಲ್ಲಿ ಎಷ್ಟು ವಿಧ ಇದೆ ಅಂತಾನೆ ಗೊತ್ತಿಲ್ಲದೆ ಬಳೆಗಾರನ್ ಕೆಲಸ ಮಾಡಕ್ ಬಂದಿದ್ಯಲ್ಲಪ್ಪ. ಓ ಮೈ ಗಾಡ್ ಫಾದರ್. ಹಾ, ಅದೇ ಗಾಡ್ ಫಾದರ್ ಬಿಸ್ನೆಸ್. ಅವರು ನಮ್ಮನ್ ಬಿಟ್ಟು ಹೋದ್ರು ಅಂತ ನಾನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೊಸಬಾನೆ. ಬಳೆಗಳ ಹೆಸರುಗಳೇ ಗೊತ್ತಿಲ್ದೆ ಬಳೆ ತೊಡಿಸ್ತೀರಾ? ಹಾಗಾದ್ರೆ ಬೇಡ ಬಿಡಿ. ಈ ಬಳೆಗಳ ಝಣಝಣಕ್ಕೆ ಮನಸೋಲ್ದೇ ಇರೋ ಹೆಣ್ಣೆ ಇಲ್ಲ. ಈ ಸೌಭಾಗ್ಯದ ಬಳೆಗಳು ನಿಮ್ ಕೈಯೇ ಇರಿದ್ರೆ ನಿಮ್ ಮಂದ ಹೇಗ್ ಜಾಸ್ತಿ ಆಗತ್ತೆ ಅಂತ ನೋಡ್ತಾ ಇರಿ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ಇವು ಬರೀ ಬಳೆಗಳಲ್ಲ, ಸ್ತ್ರೀ ಕುಲದ ಮತ್ತೊಂದು ರೂಪ. ಗಂಡ ಹೆಂಡತಿ ಮಧ್ಯೆ ಮುನಿಸ್ ಬಂದಾಗ ಹೆಂಡತಿ ಮಾತಿನ ಧ್ವನಿನೇ ನೀವು. ನೀವು ಮಾಡೋ ಘಲ್ ಘಲ್ ಶಬ್ದ ಗಂಡನ ಮನಸ್ಸನ್ನ ಕರಗಿಸ್ಬಿಡ್ಬೇಕು. ಹಾಗೆ ನೋಡ್ಕೋಬೇಕು. ಈ ಬಳೆಗಳ ಶೃಂಗಾರ ಇವ್ರ ಕೈಗೆ ಶಾಶ್ವತವಾಗಿರಬೇಕು.